ಕರ್ನಾಟಕದಲ್ಲಿ ಶತಶತಮಾನಗಳಿಂದ ಜಾತ್ರೆ ನಡೀತಾ ಇದೆ. ಜಾತ್ರೆ ಅಂದರೆ ಅದು ಒಂದು ಐತಿಹಾಸಿಕವಾದಂಥ ಪದ. ಎಲ್ಲರೂ ಸೇರ್ತಕ್ಕಂಥದ್ದು ಜಾತ್ರೆ. ಈ ಜಾತ್ರೆ ಎಲ್ಲರೂ ಸೇರಿ ಸಂತೋಷದಿಂದ ಜಾತ್ರೆ ನಡೆಸ್ತಕ್ಕಂಥದ್ದು. ನಾನು ಶಾಂತಿ, ಸಹಬಾಳ್ವೆ, ಸೌಹಾರ್ದತೆ ನಮಗೆ ಇವತ್ತು ಬೇಕಾಗಿದೆ. ಕರ್ನಾಟಕ ಶಾಂತಿಯ ತವರು ಮನೆ. ಸರ್ವ ಜನಾಂಗದ ಶಾಂತಿಯ ತೋಟ. ರಾಷ್ಟ್ರಕವಿ ಕುವೆಂಪುರು ಹೇಳಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾನು ದೇವಸ್ಥಾನಗಳ ಆಡಳಿತ ಮಂಡಳಿಯವರಿಗೆ ಕಳಕಳಿಯಿಂದ ಮನವಿ ಮಾಡ್ತೇನೆ. ಜಾತ್ರೆಯಿಂದ ಮುಸಲ್ಮಾನರನ್ನು ಬಹಿಷ್ಕಾರ ಮಾಡಬೇಡಿ. ಮಾಡೋದ್ರಿಂದ ನಿಮಗೇನು ಲಾಭ ಆಗೋದಿಲ್ಲ. ಬಹಿಷ್ಕಾರ ವ್ಯಾಪಾರ, ಇದು ವ್ಯಾಪಾರ ಧರ್ಮ. ವ್ಯಾಪಾರ ಮಾಡ್ತಕ್ಕಂಥವನ್ನ ವ್ಯಾಪಾರ ಮಾಡಬೇಡ ಅಂತ ಹೇಳ್ತಕ್ಕಂಥದ್ದು ಒಳ್ಳೆಯದಲ್ಲ. ನಾನೊಬ್ಬ ಹಿರಿಯ ರಾಜಕಾರಣಿಯಾಗಿ ಸುಮಾರು 60 ವರ್ಷಗಳ ಕಾಲ ಹೋರಾಟ ಮಾಡಿರುವ ಒಬ್ಬ ವ್ಯಕ್ತಿಯಾಗಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ತಮ್ಮ ಒಂದು ಏನು ತೀರ್ಮಾನ ಅದನ್ನು ಹಿಂದಕ್ಕೆ ಪಡೆದು ಎಲ್ಲರೂ ಶಾಂತಿಯಿಂದ ಜಾತ್ರೆಯಲ್ಲಿ ಭಾಗವಹಿಸಬೇಕು, ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಸರ್, ಈಗ ಪ್ರಮೋದ್ ಮುತಾಲಿಕ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಅವ್ರು ಓಪನ್ ಆಗಿ ಹೇಳ್ತಾರೆ, ಮುಸ್ಲಿಂ ಅಂಗಡಿಗಳನ್ನ ಹುಡ್ಕೋಣ, ಅವ್ರು ಮುಸ್ಲಿಂ ಅಂಗಡಿಗೆ ಹೋಗಬಾರ್ದು, ಅವ್ರ ಆಟೋಲ್ಲಿ ಕೂತ್ಕೊಳ್ಬಾರ್ದು, ಅವ್ರ ಅಂಗಡಿಯಲ್ಲಿ ಹೋಗಿ ಮಾಂಸ ಪರ್ಚೇಸ್ ಮಾಡಿ. ಇದ್ರ ಬಗ್ಗೆ ವಿಷಯದ ಬೇಜಗಳನ್ನು ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಮಾತಾಡೋಕ್ಕೆ ಹೋದಾಗ ತೀರಾ ಸಣ್ಣವರು ದೊಡ್ಡವರು ಆಗೋಯ್ತಾರೆ, ಅದರಿಂದ ಮಾತಾಡಬಾರ್ದು. ಸರ್, ಮಾತಾಡೋ ವಿಷಯ ಅಂತಲ್ಲ ಸರ್, ಬಟ್ ಇಂಥ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇಲ್ಲೇ ಯಾರು ಈ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣ ಆಗಲಿ ಹೇಳಿಕೆಗಳಾಗಲಿ ಮಾಡ್ತಕ್ಕಂಥದ್ದು ಯಾರಿಗೂ ಗೌರವ ಅಲ್ಲ. ಸರ್, ನಮ್ಮ ದೇಶದಲ್ಲಿ ಕೇವಲ ಜಾತ್ರೆ ಅಲ್ಲ, ಮುಸಲ್ಮಾನರ ದರ್ಗಾದಲ್ಲಿ ಉರುಸು ಆಗ್ತವೆ. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಜೊತೆಗೂಡಿ ಅಂಗಡಿ ಹಾಕಿ ವ್ಯಾಪಾರ ಮಾಡ್ತಾರೆ. ಅಂದರೆ ಜಾತ್ರೆ ಹಿಂದೂಗಳಲ್ಲಿ ಮುಸಲ್ಮಾನರಲ್ಲಿ ಉರುಸಾಗುತ್ತೆ. ಈ ಥರ ಇಲ್ಲ, ಅದನ್ನೇ ನಾನು ಹೇಳಿದ್ದೀನಿ. ಅದನ್ನೇ ನಾನು ಹೇಳಿದ್ದು, ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗವು ಸೇರಿ ಜಾತ್ರೆಯನ್ನು ಆಚರಿಸೋಣ. ಜಾತ್ರೆಯಿಂದ ನೀನು ಬೇಡ ಅಂತೇಳಿ ಮಡಿವಂತಿಕೆ ಮಾಡ್ತಕ್ಕಂಥದ್ದು ಬೇಡ. ಕೆಲವು ಮಂದಿರಗಳಲ್ಲಿ ಜಾತ್ರಾ ಮಂಡಳಿಗಳಲ್ಲಿ ಕ್ಲಿಯರಿಫಿಕೇಶನ್ ಕೊಟ್ಟಿದ್ದಾರೆ ಆಡಳಿತ ಮಂಡಳಿಗಳು. ನಾವೇನೂ ಬ್ಯಾನರ್ಗಳು ಹಾಕಿಲ್ಲ, ನಾವೇನೂ ಬಹಿಷ್ಕಾರ ಮಾಡಲಿಲ್ಲ. ಆದರೆ ಕೆಲವು ಸಂಘಟನೆಗಳು ಅಥವಾ ಕೆಲವು ಕಿಡಿಗೇಡಿಗಳು ಇವು ಮಾಡ್ತಾ ಇದ್ದಾರೆ, ಇದರಲ್ಲಿ ನಮ್ಮ ಕೈ ಇಲ್ಲ ಅಂತ ಹಲವಾರು ಮಂಡಳಿಗಳು ಹೇಗೆ ಹೇಳಿದ್ದಾರೆ. ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದಿಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ, ಜಾತ್ರೆಯಲ್ಲಿ ಮುಸಲ್ಮಾನರನ್ನು ಬಹಿಷ್ಕಾರ ಹಾಕೋದು ಸರಿಯಲ್ಲ.